ಆಂಧ್ರ ಪ್ರದೇಶದಲ್ಲಿ ಕೋವಿಡ್ಗೆ ಇಬ್ಬರು ಬಲಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಆಂಧ್ರ ಮತ್ತು ತುಮಕೂರು ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆಂಧ್ರದ ಕಡಪದಲ್ಲಿ ಕೊರೋನಾಗೆ ಇಬ್ಬರು ಬಲಿಯಾಗಿದ್ದಾರೆ. ತುಮಕೂರು ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾರಣ ಅಂತ ಹೇಳಿದ್ರೆ ಕೊರೋನಾದಿಂದ ಇಬ್ಬರು ಬಲಿಯಾಗಿದ್ದಾರೆ. ಆಂಧ್ರದ ಕಡಪದಲ್ಲಿ ಆಗಿರುವಂತಹ ಘಟನೆ ಇದು. ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಬರುವವರ ತಪಾಸಣೆ ಮಾಡಲಾಗ್ತಾ ಇದೆ. ಕೋವಿಡ್ ಸೋಂಕಿತರು ಬರದಂತೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. 5 ಕಡೆಯಲ್ಲಿ ತಪಾಸಣೆ ನಡೆಸೋಕೆ ಜಿಲ್ಲಾಧಿಕಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜವಂತಿ, ನಾಗಲಮಡಿಕೆ, ಅರಸೀಕೆರೆ, ಟಿಎನ್ ಪೇಟೆ ಎಲ್ಲ ಕಡೆ ತಪಾಸಣೆ ನಡೆಸೋಕೆ ತುಮಕೂರು ಡಿಸಿ ಸೂಚನೆಯನ್ನು ಕೊಟ್ಟಿರೋದು. ಸದ್ಯ ರಾಜ್ಯದ ಆರೋಗ್ಯ ಇಲಾಖೆ ಅಥವಾ ತುಮಕೂರು ಜಿಲ್ಲಾಡಳಿತದಿಂದ ಇಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಕೋವಿಡ್ನಿಂದ ಇಬ್ಬರು ಬಲಿಯಾಗಿದ್ದಾರೆ. ಹೀಗಾಗಿ ತುಮಕೂರು ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನೋಡ್ತಾ ಇರಬಹುದು, ಆ ಕಡೆಯಿಂದ ಯಾರೆಲ್ಲ ಬರ್ತಾರೆ ಅವರನ್ನು ಪರೀಕ್ಷೆ ಮಾಡಿ ಅಥವಾ ಅವರ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಪರೀಕ್ಷೆ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ ಎನ್ನುವ ಮಾಹಿತಿ ಇದೆ. 5 ಕಡೆ ತಪಾಸಣೆ ನಡೆಸೋಕೆ ಜಿಲ್ಲಾಧಿಕಾರಿ ಸೂಚನೆಯನ್ನು ಕೊಟ್ಟಿರೋದು. ಎಲ್ಲೆಲ್ಲ ಕೋವಿಡ್ ಟೆಸ್ಟಿಂಗ್ ಇರುತ್ತೆ ಅಂತ ಹೇಳಿದ್ರೆ ರಾಜವಂತಿ, ನಾಗಲಮಡಿಕೆ, ಅರಸೀಕೆರೆ, ಟಿಎನ್ ಪೇಟೆ ಎಲ್ಲ ಕಡೆ ತಪಾಸಣೆ ನಡೆಸೋಕೆ ತುಮಕೂರು ಡಿಸಿ ಸೂಚನೆಯನ್ನು ಕೊಟ್ಟಿದ್ದಾರೆ.